ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್, ಸೀಟ್ ಅಲಾಟ್ ಆದ ಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂತ ಕೆ ಎ ಅವರು ಒಂದು ನೋಟಿಫಿಕೇಶನ್ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ UG NEET 2024 ಸೆಕೆಂಡ್ ರೌಂಡ್ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್. ನನ್ನ ಪ್ರಕಾರ ಈ ಮೆಡಿಕಲ್, ಡೆಂಟಲ್, ಆಯುಷ್ ಅವ್ರಿಗೆ ಇದು ಫೈನಲ್ ಮ್ಯಾಚ್ ಥರ. ಈಗ ಯಾವುದೋ ಅವ್ರ ಹತ್ರ ಆಪ್ಷನ್ ಇರೋದಿಲ್ಲ, ಚಾಯ್ಸ್ 1 ಕೊಡ್ತೀನಿ, ಚಾಯ್ಸ್ 2, ಚಾಯ್ಸ್ 3 ಅಂತ. ಅದೇ ಇಂಜಿನಿಯರಿಂಗರ್ಗೆ ಇದೊಂಥರ ಸೆಮಿಫೈನಲ್ ಥರ, ಇನ್ನೂ ಒಂದು ರೌಂಡ್ ಇದೆ, ಇನ್ನೂ ಒಂದು ಕೈ ನೋಡ್ಕೊಳ್ಳೋಣ ಅನ್ಕೋತಾರೆ. ಬಟ್ ಮೆಡಿಕಲ್ ಆ್ಯಂಡ್ ಅದರ್ ಡೆಂಟಲ್ಲು, ಆಯುಷ್ ಕೋರ್ಸಸ್ ಅವ್ರಿಗೆ ಇದೊಂಥರ ಫೈನಲ್ ಮ್ಯಾಚ್ ಥರ. ಯಾವ ಕಾಲೇಜಲ್ಲಿ ಯಾವ ಸೀಟ್ ಸಿಗುತ್ತೋ ಆ ಕಾಲೇಜಿಗೆ ಹೋಗಿ ಅವರು ಖಂಡಿತ ಅಡ್ಮಿಟ್ ಆಗಲೇಬೇಕು. ಇದು ಅವರ ಗಮನದಲ್ಲಿ ಇರಬೇಕು. ಇದನ್ನು ಮತ್ತೆ ಮತ್ತೆ ಕೆ ಇ ಅವರು ಹೇಳ್ತಿದ್ದಾರೆ, ಮತ್ತೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬೋರ್ ಆದರೆ ದಯವಿಟ್ಟು ಕ್ಷಮಿಸಿ. There will be no choice to exercise to the candidates in the second round of UG NEET counseling. Medical, dental, ಆಯುಷ್ ಅವ್ರಿಗೆ there will be no choice. Choice 1, 2, 3, 4 ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಯಾವ ಚಾಯ್ಸ್ ಕೊಟ್ಟರೆ ಏನಾಗುತ್ತೆ ಅಂತ. ಯಾಕೆಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಆಪ್ಷನ್ನೇ ಇಲ್ಲ. Candidates who have allotted a seat in any discipline are required to pay the prescribed fee and should compulsory report to the allotted college. ನಿಮ್ಗೆ ಯಾವ ಸೀಟ್ ಅಲಾಟ್ ಆಗಿರುತ್ತೋ ಆ ಕಾಲೇಜ್ಗೆ ಫೀಸ್ ಕಟ್ಟಿ, ಇಫ್ ನಾಟ್ ಪೇಯ್ಡ್, ಫಸ್ಟ್ ರೌಂಡಲ್ಲಿ ಏನಾದರೂ ನೀವು ಪೇ ಮಾಡಿಲ್ಲ ಅಂದರೆ ಕಟ್ಟಿ ಕಂಪಲ್ಸರಿಯಾಗಿ ಕಾಲೇಜ್ಗೆ ಹೋಗಬೇಕು. ಇಲ್ಲಿ ಇನ್ನೂ ಒಂದು ವಿಷಯ ನಿಮಗೆ ನಿಮ್ಮ ಡೌಟ್ ಕ್ಲಾರಿಫೈ ಮಾಡಿಬಿಡ್ತೀನಿ. ನೀವು ಫೀಸ್ ಕಟ್ಟೋದು ಯಾವಾಗಲೂ ಕೆ ಇ ಎಗೆ, ಆ ಕಾಲೇಜ್ಗೆ ಈ ಕಾಲೇಜ್ಗೆ ಅಂತಲ್ಲ, ಕೆ ಇ ಎಗೆ. ಕೆ ಇ ಅಂಟ್ರಲ್ಲಿ ಎಲ್ಲ ಈ ಕಾಲೇಜಸ್ ಬರುತ್ತೆ. ಹಾಗಾಗಿ ಈಗ ನೀವು ಕಾಲೇಜ್ ಅಪ್ಗ್ರೇಡ್ ಆಗಿರಲಿ, ಬೇರೆ ಕಾಲೇಜ್ ಸಿಕ್ಕಿರಲಿ, ಕೆ ಇ ಅವರು ಆ ದುಡ್ಡನ್ನು ನಿಧಾನವಾಗಿ ಆ ಕಾಲೇಜರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಕಟ್ಟಿಬಿಟ್ಟು ನಿಮ್ಮ ಹತ್ರ ಒಂದು ಚಲನ್ ಇದ್ದರೆ ಸಾಕು. If any candidate fails to report to the college after allotment of seats in the second round, legal action will be initiated against such a candidate in accordance with the law. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕಿರುತ್ತೆ, ಬಟ್ ನೀವು ಹೋಗಿ ರಿಪೋರ್ಟ್ ಆಗಿಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದನ್ನು ಸೀಟ್ ಬ್ಲಾಕಿಂಗ್ ಅಂತಾರೆ. ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೆ ಆ ಸೀಟನ್ನು ನೀವು ಆಪ್ಷನ್ ಎಂಟ್ರಿಯಲ್ಲೇ ಸೇರಿಸಬಾರ್ದಾಗಿತ್ತು. ಅದನ್ನು ಮತ್ತೆ ಅವ್ರು ಹೇಳ್ತಾನೆ ಇದ್ದಾರೆ. ಆದರೂ ಮಾಡಿ ನಿಮ್ಗೆ ಸೀಟ್ ಅಲಾಟ್ ಆಗಿರುತ್ತೆ, ನೀವು ಹೋಗಿಲ್ಲ ಅಂದರೆ ಇನ್ನೊಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಸೀಟು ನೀವು ಬ್ಲಾಕ್ ಮಾಡ್ದಂಗೆ ಆಗುತ್ತೆ. ಅವ್ನಿಗೆ ಸಿಕ್ತಿತ್ತು, ನಿಮ್ಗೆ ಬೇಡ, ನಿಮ್ಗೆ ಅಲಾಟ್ ಆಗಿದೆ, ನೀವು ಹೋಗಿ ಸೇರ್ಕೋತಾ ಇಲ್ಲ. ಸೊ ಒಬ್ಬ ಹುಡುಗನಿಗೆ ಸೀಟ್ ಬ್ಲಾಕ್ ಆದಾಗಾಯಿತು. ಹಾಗಾಗಿ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೋತಾರೆ. Candidates who may not get medical seat can participate in medical mop-up round as per instructions or schedule. ನಿಮಗೆ ಫಸ್ಟ್ ರೌಂಡಲ್ಲೂ ಸೆಕೆಂಡ್ ರೌಂಡಲ್ಲೂ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ದೆನ್ ಯು ಆರ್ ಎಲಿಜಿಬಲ್ ಫಾರ್ ಮೆಡಿಕಲ್ ಮಾಪಪ್. Candidates who may get dental seat can participate for medical mop-up but not for dental mop-up. ಡೆಂಟಲ್ ಸೀಟ್ ಅಲಾಟ್ ಆಗಿರುತ್ತೆ, ನೀವು ಅಡ್ಮಿಷನ್ ಆಗಿದ್ರೂ ತೊಂದರೆ ಇಲ್ಲ, ಮೆಡಿಕಲ್ ಮಾಪಪ್ಗೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ, ಬಟ್ ನಿಮ್ಮನ್ನು ಡೆಂಟಲ್ ಮಾಪಪ್ಗೆ ಅಲೋ ಮಾಡೋದಿಲ್ಲ. Candidates who may get ಆಯುಷ್ seat can participate for medical mop-up but not for ಆಯುಷ್ mop-up. ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಎಲ್ಲ ಸೀಟ್ ಸಿಕ್ಕಿರುತ್ತೆ, ನೀವು ಮೆಡಿಕಲ್ ಮಾಪಪ್ಗೆ ಎಲಿಜಿಬಲ್ ಆಗಿರ್ತೀರ, ಬಟ್ ಆಯುಷ್ ಮಾಪಪ್ಗೆ ನಿಮ್ಮನ್ನು ಅಲೋ ಮಾಡೋದಿಲ್ಲ. UG CET 2024 second round post allotment procedure. ಚಾಯ್ಸಸ್ ಬಿಫೋರ್ ಎ ಕ್ಯಾಂಡಿಡೇಟ್ ಫಾರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟನರಿ, ಯೋಗ. ನೋಡಿ, ಇವರು ಈ ಕ್ಯಾಂಡಿಡೇಟ್ಸ್ಗೆಲ್ಲ ಇನ್ನೂ ಚಾಯ್ಸಸ್ ಕೊಡ್ತಾ ಇದ್ದಾರೆ, ಇನ್ನೂ ಚಾಯ್ಸಸ್ ಇದೆ. ಸೊ UG CET 2024 ಸ್ಟೂಡೆಂಟ್ಸ್ ಆರ್ ವೆರಿ ಹ್ಯಾಪಿ. ಇನ್ನೂ ಒಂದು ಆಟ ಆಡ್ಬೋದು ನಾವು. ಇನ್ನೂ ಏನೇನೋ ಗೊಂದಲ ನಮಗೆ, ಅಲ್ಲಿಂದ ಇಲ್ಲಾಕು, ಇಲ್ಲಿಂದ ಆ ಕಾಲೇಜನ್ನ ಹಾಕು, ಇಲ್ಲಿ ಡಿಲೀಟ್ ಮಾಡು, ಇನ್ನೂ ಯೋಚನೆ ಮಾಡು, ಆ ಕಾಲೇಜ್ ಚೆನ್ನಾಗಿದೆಯಾ, ಈ ಕಾಲೇಜ್ ಚೆನ್ನಾಗಿದೆಯಾ, ಇಲ್ಲಿ ಪ್ಯಾಕೇಜ್ ಚೆನ್ನಾಗಿದೆಯಾ, ಅಲ್ಲಿ ಪ್ಯಾಕೇಜ್ ಚೆನ್ನಾಗಿದೆಯಾ, ಇನ್ನೂ ಫಸ್ಟ್ ಸೆಮಿಸ್ಟ್ರೇ ಸ್ಟಾರ್ಟ್ ಮಾಡಿಲ್ಲ, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು. ನನಗಂತೂ ಒಂದೊಂದು ಸರಿ ನಗು ಬರುತ್ತೆ. ಇನ್ನು ಮಕ್ಕಳು, ನೀವು 18 ವರ್ಷ, ನಿಮಗೆ ಹೈಯೆಸ್ಟ್ ಪ್ಯಾಕೇಜ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಓದೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ದುಡ್ಡಿನ ಹಿಂದೆ ಹೋಗಬೇಡಿ. ತುಂಬ ದುಡ್ಡಿನ ಹಿಂದೆ ಹೋಗಿ ತುಂಬ ಜನ ಹಾಳಾದವರು ಇದ್ದಾರೆ. ಸೊ ಇಫ್ ಯು ಹ್ಯಾವ್ ಸ್ಕಿಲ್, ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ಬೇಕು, ನಿಮಗೆ ಕೆಲಸ ಬೇಕೋ ಗೊತ್ತಿಲ್ಲ. ಅವರು ಪಾಪ ಕೆಲಸಗಾರ ಇಲ್ಲ ಅಂದರೆ ಅವರು ಒದ್ದಾಡ್ತಾರೆ. ದೇ ನೀಡ್ ಸ್ಕಿಲ್ಡ್ ಲೇಬರ್. Candidates who may get allotted in second round will have 4 choices. Details will be hosted shortly in the KE website. ನಮ್ಮ ಹುಡುಗರಿಗೆ ಆಲ್ರೆಡಿ ಚೆನ್ನಾಗಿ ಗೊತ್ತು, ಚಾಯ್ಸ್ 1, 2, 3, 4 ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತು. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್, ಇದು UG CET ಅವರಿಗೆ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಆಲ್ ದ ಅನ್ಫಿಲ್ಡ್ ಸೀಟ್ಸ್ surrendered, forfeited, cancelled, newly added seats, if any, will be offered in the second round. ಆಲ್ರೆಡಿ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಯಾವ ಸೀಟ್ ಸೆಕೆಂಡ್ ರೌಂಡ್ ಬರುತ್ತೆ ಅಂತ.
ಅನ್ಫಿಲ್ಡು, ಸರೆಂಡರ್ಡು, ಫೋರ್ಫಿಟೆಡ್, ಕ್ಯಾನ್ಸಲ್ಡು, ನ್ಯೂಲಿ ಆ್ಯಡೆಡ್ ಸೀಟ್ಸ್ ಎಲ್ಲ ಬಂದಿರುತ್ತೆ. ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಡ್ಯೂರಿಂಗ್ ಫಸ್ಟ್ ರೌಂಡ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಬೋರ್ಡಲ್ ಬೇಸ್ಡ್ ಆನ್ ದ ಚಾಯ್ಸ್ ಸೆಲೆಕ್ಟೆಡ್ ಇನ್ ದ ಫಸ್ಟ್ ರೌಂಡ್. ನಿಮ್ಮ ಚಾಯ್ಸ್ ಪ್ರಕಾರ ನೀವೇನೇನು ಆಪ್ಷನ್ ಎಂಟ್ರಿ ಮಾಡಿದರೆ ಅದು ಕಾಣುತ್ತೆ. ಚಾಯ್ಸ್ ಟು ಕೊಟ್ಟವ್ರಿಗೆ ಚಾಯ್ಸ್ ಟು ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿತ್ತು ಅದಕ್ಕೆ ಇರೋ ಕೆಳಗಡೆ ಇರೋ ಕಾಲೇಜೆಲ್ಲ ಡಿಲೀಟ್ ಆಗಿರುತ್ತೆ, ಮೇಲೆ ಇರೋ ಕಾಲೇಜೆಲ್ಲ ಕಾಣುತ್ತೆ. ಚಾಯ್ಸ್ 3 ಕೊಟ್ಟವ್ರಿಗೆ ನೀವು ಯಾವ ಸೀಟ್ ಸರೆಂಡರ್ ಮಾಡಿರ್ತೀರೋ ಅದೊಂದು ಬಿಟ್ಟು ಇನ್ನೆಲ್ಲ ಡಿಸ್ಪ್ಲೇ ಆಗುತ್ತೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಪ್ರಯಾರಿಟೈಸ್ ದೇರ್ ಆಪ್ಷನ್ಸ್. ಏನು ಮಾಡ್ಬೋದು ನೀವು? ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಕಂಡಕ್ಟೆಡ್ ಬೇಸ್ಡ್ ಆನ್ ದ ಫೈನಲ್ ಆಪ್ಷನ್ಸ್ ಸಬ್ಮಿಟೆಡ್ ಬೈ ದ ಕ್ಯಾಂಡಿಡೇಟ್ಸ್ ಅಂಡ್ ಆನ್ ದ ಬೇಸಿಸ್ ಆಫ್ ದ ಮೆರಿಟ್. Candidates are advised to modify or reorder the options they want to select, whether the seat shown in the seat matrix or not. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ಸೀಟ್ಸ್ ಇರಲಿ ಬಿಡಲಿ, ನೀವು ಆ ಕಾಲೇಜುಗಳನ್ನ ಉಳಿಸ್ಕೊಳ್ಳಿ, ರೀಆರ್ಡರ್ ಮಾಡ್ಕೊಳ್ಳಿ, ಮಾಡಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ ಫಾರ್ ದ ರೀಸನ್ ದಟ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಮೇ ಅರೈಸ್ ಡ್ಯೂರಿಂಗ್ ಅಲಾಟ್ಮೆಂಟ್ ಪ್ರೋಸೆಸ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಎ ಚಾನ್ಸ್ ಆಫ್ ಗೆಟಿಂಗ್ ಎ ಬೆಟರ್ ಸೀಟ್ ಇಫ್ ದೇ ಹ್ಯಾವ್ ಎಂಟರ್ಡ್ ದ ಆಪ್ಷನ್ಸ್. ಈಗ ಒಂದು ಬಸ್ಸು ಫುಲ್ ಆಗಿರುತ್ತೆ, ನೀವು ಹೊರಗಡೆ ನಿಂತ್ಕೊಂಡು ನೋಡ್ತೀರ, ಬಸ್ ಎಲ್ಲ ಫುಲ್ ಆಗಿದೆಯಲ್ಲ, ನನಗೆ ಸೀಟ್ ಇಲ್ಲ ಅನ್ಕೋತೀರಾ. ಆದರೆ ಒಬ್ಬ ನಿಮ್ಮ ಪ್ರಕಾರ ದಡ್ಡ, ನನ್ನ ಪ್ರಕಾರ ಬುದ್ಧಿವಂತ, ಬಸ್ ಹತ್ತಾನೆ. ಇನ್ನು ಸ್ವಲ್ಪ ಮುಂದೆ ಹೋದ ತಕ್ಷಣ ಇನ್ನೊಬ್ಬ ಇಳಿದ್ಬಿಟ್ಟು ಹೊರಟೋಗ್ತಾನೆ. ಸೊ ಅವನಿಗೆ ಆ ಸೀಟ್ ಸಿಗಬಹುದು. ದಟ್ ಈಸ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಅವನಿಗೆ ಎಲ್ಲಿ ಇಳಿದು ಹೋಗ್ತಾನೆ ಏನೋ ಗೊತ್ತಾಗೋದಿಲ್ಲ. ಹಾಗಾಗಿ ಮ್ಯಾಟ್ರಿಕ್ಸಲ್ಲಿ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಇದೆಯೋ ಇಲ್ವೋ, ನೀವು ಕಾಲೇಜ್ಗಳನ್ನ ಉಳಿಸ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ. ಅಡಿಷನಲ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಫಸ್ಟ್ ರೌಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟಿದ್ದೀರಲ್ಲ, ಅವ್ರಿಗೋಸ್ಕರ ಇನ್ಸ್ಟ್ರಕ್ಷನ್ಸ್ ಮತ್ತೆ ಕೊಡ್ತಾ ಇದ್ದಾರೆ. ದ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಬೈ ಹೋಲ್ಡಿಂಗ್ ಎ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್. ನಿಮ್ಮ ಕೈಯಲ್ಲಿ ಒಂದು ಸೀಟು ಸೇಫ್ ಆಗಿದೆ, ಯು ಆರ್ ಹ್ಯಾಪಿ, ಏನೋ ಒಂದು ಕೈಯಲ್ಲಿದೆ. ಇಫ್ ಎನಿ ಸೀಟ್ ಇಸ್ ಅಲಾಟೆಡ್ ಟು ದೆಮ್ ಇನ್ ದಿಸ್ ರೌಂಡ್, ದೆನ್ ದೇರ್ ಫಸ್ಟ್ ರೌಂಡ್ ಸೀಟ್ಸ್ ಗೆಟ್ ಆ್ಯಡೆಡ್ ಟು ದ ಸೀಟ್ ಮ್ಯಾಟ್ರಿಕ್ಸ್. ನಿಮ್ಗೆ ಯಾವುದಾದ್ರೂ ಸೀಟು ಬೇರೆ ಸಿಕ್ತು ಇಲ್ಲಿ ಅಂದ ತಕ್ಷಣವೇ ನಿಮಗೆ ಸಿಕ್ಕಂಥ ಸೀಟು, ಫಸ್ಟ್ ರೌಂಡಲ್ಲಿ ಸಿಕ್ಕಂಥ ಸೀಟು ಸೀಟ್ ಮ್ಯಾಟ್ರಿಕ್ಸ್ಗೆ ಇಮಿಡಿಯೇಟಾಗಿ ಆ್ಯಡ್ ಆಗುತ್ತೆ. ಅದಾದ ತಕ್ಷಣ ನಿಮ್ಮ ನಂತರದ ವಿದ್ಯಾರ್ಥಿ, ನಿಮ್ಮ ರ್ಯಾಂಕ್, ನೆಕ್ಸ್ಟ್ ರ್ಯಾಂಕ್ ಯಾರಿರುತ್ತೋ ಅವನು ಏನಾದ್ರೂ ಆಪ್ಷನ್ ಎಂಟ್ರಿಲಿ ಕಾಲೇಜು ಹಾಕಿದರೆ ಅವರಿಗೆ ಸಿಗುತ್ತೆ. While modifying the order of options or deleting the options, candidates are advised to give only such options that are better than his or allotted seat. ನೀವು ಮಾಡಿಫೈ, ರೀಆರ್ಡ್ರು, ಡಿಲೀಟು ಎಲ್ಲ ಮಾಡ್ತಿದ್ದೀರಲ್ಲ, ಯಾವ ಥರ ಆಪ್ಷನ್ಸ್ ಕೊಡಬೇಕು ಅಂದರೆ, ಈಗ ಸಿಕ್ಕಂತಹ ಸೀಟ್ಗಿಂತ ಚೆನ್ನಾಗಿರೋ ಸೀಟು ನಿಮ್ಮ ಪ್ರಕಾರ ಅಂಥ ಸೀಟ್ಸ್ ಮಾತ್ರ ಮೇಲೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್, ದ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಲಾಸ್ಟ್ ಆಪ್ಷನ್. ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತಲ್ವ ಸೀಟು, ಅದು ಲಾಸ್ಟ್ ಆಪ್ಷನ್ ಎಂಟ್ರಿ ಲಾಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 25ನೇದು ಸಿಕ್ತು ಅಂದ್ಕೊಳ್ಳಿ, 1ರಿಂದ 24 ಇರುತ್ತೆ, 25 ಲಾಸ್ಟ್, 26 ಆದಮೇಲೆ ಎಲ್ಲ ಸೀಟ್ಸು ಡಿಲೀಟ್ ಆಗಿರುತ್ತೆ. The choice 2 candidate should be very careful while submitting the options. One should understand that the seat allotted in the first round will become the last option. It means all the higher options saved by the candidates will be treated as options for the seat allotment. Higher order options ಯಾಕಂದರೆ ನಿಮಗೆ ತುಂಬ ಜಾಸ್ತಿ ಇಷ್ಟ ಇರೋದು ಮೇಲೆ ಹಾಕ್ಕೊಂಡಿದ್ದೀರಾ, ಕಡಿಮೆ ಇಷ್ಟ ಇರೋದು ಕೆಳಗಡೆ ಹಾಕ್ಕೊಂಡಿದ್ರಿ. ಈಗ 25ನೇದು ಸಿಕ್ತು, 25ಕ್ಕಿಂತ ಕೆಳಗಡೆ ಇರೋದು ನಿಮಗೆ ಅದು 25ನೇ ಕಾಲೇಜ್ಗಿಂತ ಕಡಿಮೆ ಇಂಟ್ರೆಸ್ಟ್ ಇರೋ ಕಾಲೇಜಸ್ನ 26, 27, 28, 29 ಹಾಕ್ಕೊಂಡಿದ್ರೆ ಅದರಿಂದ ಡಿಲೀಟ್ ಆಗಿರುತ್ತೆ. ಜಾಸ್ತಿ ಇಷ್ಟ ಇರೋದು ನಿಮಗೆ 1ರಿಂದ 24, ಸೊ ಅದನ್ನು ಅವರು ಉಳಿಸ್ಕೊಂಡಿರ್ತಾರೆ. ಆಲ್ ದ ಹೈಯರ್ ಆರ್ಡರ್ ಆಪ್ಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ಇಫ್ ಎನಿ ಕ್ಯಾಂಡಿಡೇಟ್ ಈಸ್ ಇಂಟೆಂಡಿಂಗ್ ಟು ರಿಟೈನ್ ದ ಸೇಮ್ ಸೀಟ್ allotted in the first round, then he has to delete all such options which is displayed in the 1ರಿಂದ 25ನೇ ಸೀಟ್ ಅಲಾಟ್ ಆಗಿತ್ತು. ಈಗ ಯಾರ್ಯಾರ ಜೊತೆಯಲ್ಲೂ ಡಿಸ್ಕಷನ್ ಮಾಡಿದ್ರಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿದ್ರಿ, ತುಂಬ ಡೆಲಿಬರೇಷನ್ ಆಯಿತು, ನಿಮಗೇನಾಯಿತು, ಈಗ ಅಂದರೆ ನನಗೆ 25ನೇ ಕಾಲೇಜೇ ಬೇಕು, ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ನಿಮ್ಮ ಕ್ಲೋಸ್ ಫ್ರೆಂಡು ಅಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ, ಅಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾಳೆ, ಅಷ್ಟೇ. ನಾವು ಫ್ರೆಂಡ್ಸಿಗೆ ಕೊಡೋ ಬೆಲೆ ಬೇರೆ ಇನ್ಯಾವುದಕ್ಕೂ ಕೊಡಲ್ಲ, ಕಾಲೇಜ್ಗೂ ಕೊಡಲ್ಲ, ಕೋರ್ಸ್ಗೂ ಕೊಡಲ್ಲ, ಪೇರೆಂಟ್ಸ್ಗೂ ಕೊಡಲ್ಲ, ಯಾರೂ ಇಲ್ಲ ಕೊಡಲ್ಲ. ನಿಮ್ಮ ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟಿರಿ 25, ಸೊ 1ರಿಂದ 24 ನಿಮ್ಮ ಪೇರೆಂಟ್ಸು ಪ್ರಕಾರ, ಬೇರೆಯವ್ರ ಪ್ರಕಾರ ಬೆಟರ್ ಕಾಲೇಜ್, ಬಟ್ ನೀವು 25ಕ್ಕೆ ಹೋಗಬೇಕು. ನಾನು ಅವನು ಚಡ್ಡಿ ದೋಸ್ತ್, LKGಯಿಂದ ಜೊತೆಲಿದ್ವಿ, ನಾನು 25ನೇ ಕಾಲೇಜ್ಗೆ ಹೋಗಬೇಕು. ಹಾಗೆ ಏನು ಸೊಲ್ಯೂಷನ್ನು? 1ರಿಂದ 24 ಕಾಲೇಜುಗಳನ್ನು ಕಿತ್ತ ಹಾಕಿ ಡಿಲೀಟ್ ಮಾಡಿ, ಉಳಿಯೋದು 25ನೇ ಕಾಲೇಜು ಫಸ್ಟ್ ಪ್ರಯಾರಿಟಿಯಲ್ಲಿ. ಸೊ ಸೆಕೆಂಡ್ ರೌಂಡಲ್ಲೂ ಅದೇ ಕಾಲೇಜೇ ಸಿಗುತ್ತೆ. ನಿಮ್ಮ ಫ್ರೆಂಡ್ ಜೊತೆಯಲ್ಲೇ ಇರಿ, ಯಾರು ಬೇಡ ಅಂದರು. ನೆಕ್ಸ್ಟ್ ಚಾಯ್ಸ್ 3 ಅವ್ರಿಗೆ. ಚಾಯ್ಸ್ 2 ಹೇಳಿದ್ಮೇಲೆ ಚಾಯ್ಸ್ 3 ಅವ್ರು ಬೇಜಾರು ಮಾಡ್ಕೊಳಲ್ವಾ? ದ ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ವಿತೌಟ್ ಹೋಲ್ಡಿಂಗ್ ಎ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್. ಇವರು 8 ಬಂಟ ಥರ ಸೀಟ್ ಸಿಕ್ಕಿತ್ತು, ಬೇಡ ಅಂತ ತೆಗೆದು ರಪ್ ಅಂತ ಕೈಯ ಮುಖಕ್ಕೆ ಬಿಸಾಕಿ, ನಾವು ಖಾಲಿ ಕೈಯಲ್ಲೇ ಇರ್ತೀವಿ, ಸೆಕೆಂಡ್ ರೌಂಡಲ್ಲಿ ಸೀಟ್ ಕೊಡಿ ದಮ್ಮಿದ್ರೆ ನಿಮಗೆ ಅಂತ. ಒಂದೇ ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ. ಲಾಂಗ್ ಬ್ಯಾಕ್ ಒಂದು
ಎಲೆಕ್ಟ್ರಾನಿಕ್ಸಲ್ಲಿ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಅಂದರೆ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದೆ. ವ್ಯಾಲ್ಯೂಯೇಷನ್ ಮಾಡ್ತಿದ್ದೆ ಎಕ್ಸಾಮಲ್ಲಿ, ಏನು ಬರೆದಿಲ್ಲ ಸ್ಟೂಡೆಂಟ್ ಆನ್ಸರ್ ಬುಕ್ಲೆಟಲ್ಲಿ. ಫಸ್ಟ್ ಪೇಜ್ ಫಸ್ಟ್ ಲೈನ್ ದಮ್ ಇದ್ರೆ ಪಾಸ್ ಮಾಡಿ. ಏನು ಮಾಡಬೇಕು, ನಾನು ದಮ್ಮಿದೆ ಅಂತ ತೋರಿಸ್ಕೋಬೇಕಾ ಇಲ್ಲ ಅಂತ ತೋರಿಸ್ಕೋಬೇಕಾ? ಫೇಲ್ ಮಾಡಿದೆ, ನನಗೆ ದಮ್ಮಿಲ್ಲ ಅಂತ ಒಪ್ಕೊಂಡೆ. ಆ ಥರ ಆಯಿತು ಇಲ್ಲಿ ಚಾಯ್ಸ್ 3 ಕ್ಯಾಂಡಿಡೇಟ್ಸ್. ನಿಮ್ಗೆ ಇಷ್ಟಪಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಪಾಪ ಕೇವಲ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಯಾವ ಕಾಲೇಜ್ ಸಿಗ್ತೋ ಅದು ಪ್ರಯಾರಿಟಿ ಪ್ರಕಾರ 1 2 3 4 ಅಂತೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಯಾವ ಸೀಟು ಸೂಟಬಲ್ಲು ಅದನ್ನು ಅಲಾಟ್ ಮಾಡಿದ್ರು. ಅಲಾಟ್ ಮಾಡಿದ ಸ್ಪೀಡಲ್ಲೇ ನೀವೇನು ಮಾಡಿದ್ರಿ, ಚಾಯ್ಸ್ 3 ಕೊಟ್ಟು, ಬೇಡ ಸರ್ ನನಗೆ ಈ ಸೀಟು ಸೆಕೆಂಡ್ ರೌಂಡಲ್ಲಿ ದಮ್ಮಿದ್ರೆ ನೋಡಿ ಇದಕ್ಕಿಂತ ಒಳ್ಳೆ ಸೀಟ್ ಕೊಡಿ ನೀವು ಅಂತ ಚಾಲೆಂಜ್ ಮಾಡಿದ್ದೀರಾ. ನೋಡೋಣ ಕೆ ಇವರು ಗೆಲ್ತಾರೋ ಸೋಲ್ತಾರೋ ಪಾಪ. If any seat is allotted to them in this round, then such seat will be confirmed in their favor. ಏನಾದರೂ ಸೀಟ್ ಸಿಕ್ಕರೆ ನಿಮ್ಮ ಫೇವರ್ ಆಗಿ ಉಳ್ಕೊಳ್ಳುತ್ತೆ. If no seat is allotted to them, then they will not be having any seat in their favor. ಈ ರೌಂಡಲ್ಲೂ ಏನೂ ಸೀಟ್ ಸಿಗಲಿಲ್ಲ ಅಂದರೆ ಈ ರೌಂಡಲ್ಲೂ ನೀವು ಯಾವುದೂ ಚಾಯ್ಸು ಎಂಟ್ರಿ ಮಾಡಲಿಕ್ಕೆ ಆಗಲ್ಲ. All the options will be displayed except the allotted option for modifying or deleting the options. ಎಲ್ಲ ಆಪ್ಷನ್ ಎಂಟ್ರಿ ಕಾಣುತ್ತೆ. ನೀವು ಒಂದು ಸೀಟ್ ಸರೆಂಡರ್ ಮಾಡಿದಿರಲ್ಲ, ಆ ಸೀಟ್ ಬಿಟ್ಟು ನೀವು ಉಳಿದಿದ್ದೆಲ್ಲ ಆಪ್ಷನ್ಸ್ ಟಾಪ್ ಟು ಬಾಟಮ್ ಎಲ್ಲ ಸೀಟ್ಸು ಇರುತ್ತೆ ನಿಮಗೆ. ನೀವೇನೇನು 150 ಕಾಲೇಜ್ ಮಾಡಿದ್ರೆ 150 ಕಾಲೇಜು ಇರುತ್ತೆ. ಒಂದು ಯಾವುದೋ ಅಲಾಟ್ ಆಗಿತ್ತಲ್ಲ ಅದು ಮಾತ್ರ ಹೋಗಿರುತ್ತೆ. While modifying the order of the options or deleting the options, candidates are advised to give only such options that are better than his or allotted seat. And for those options, candidates willing to join the college in case seat is allotted. ಸೀಟ್ ಅಲಾಟ್ ಆದರೆ ದಯವಿಟ್ಟು ನೀವು ಹೋಗಿ ಅಡ್ಮಿಟ್ ಆಗುವಂಥ ಕಾಲೇಜ್ ಎಂಟ್ರಿ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ ಕೆ ಇ ಅವರು. ಯಾಕೆಂದರೆ ಕೆ ಇ ಉದ್ದೇಶ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಒಂದು ಬೆಟರ್ ಕಾಲೇಜ್ ಸಿಗಲಿ ಅಂತ ಅಷ್ಟೇ. ಸೊ ದಿಸ್ ಈಸ್ the new circular released by KE regarding post allotment procedure. Thank you and all the best.